Hi guys, Guys, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಅಬ್ಬಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕೋಲಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹಾಗೆ ನಮ್ಮ ಅತ್ತೆ ಮಗುನ ನೋಡ್ಕೊ ಬರ್ತಾ ಇದೀವಿ ಗೈಸ್. ಅತ್ತೆ ಮಗು ಅಲ್ಲ ಗೈಸ್, ಅತ್ತೆ ಮಗಳ ಮಗು ಅಲ್ಲ, ಅಲ್ಲಿ ಸೊಸೆನ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಆನ್ ದ ರ್ಯಾಂಡಮ್ ವಿಡಿಯೋ. ಸುಮ್ಮನೆ ಹಂಗೆ ಒಂದು ಐಡಿಯಾ ಬಂತು ಸ್ಟಾರ್ಟ್ ಮಾಡೋಣ ಅಂತ. ಸೊ ವಿ ಆರ್ ಸ್ಟಾರ್ಟಿಂಗ್ ಇಟ್. ಸೊ ಲೆಟ್ಸ್ ಗೋ. ಫಸ್ಟ್ ರೆಡಿ ಆಗಬೇಕೋಣ ಗೈಸ್. ನಂದು ಬೆಳಗ್ಗೆನೇ ಸ್ನಾನ ಆಯಿತು. ಸೊ ರೆಡಿ ಆಗೋಣ. ಗೈಸ್, ನಾವು ಬಸ್ಸಲ್ಲಿ ಬರ್ತಿದ್ವಿ ಆಯಿತಾ. ನಮ್ಮಿಂದ ಒಬ್ಬ ಮುಸ್ಲಿಮ್ಸ್ ಆಂಟಿ ಕೂತ್ಕೊಂಡಿದ್ರು. ಆ ಆಂಟಿ ನಮ್ಮಿಬ್ಬರನ್ನು ನೋಡ್ಬಿಟ್ಟು ಎಂತ ಬಾಗುಂಡಾರ ಚೂಡಮ್ಮ ಅವ್ರಿ ಜೋಡಿ ಪಿಲ್ಲಲು ಅಂತ ಹೇಳ್ತಿದ್ದಾರೆ ಅಂತ ಅನ್ಕೊತಿದ್ರು. ಅವ್ರು ಯಾರಿಗೋ ಹೇಳ್ತಾ ಇದ್ರು, ನಾನು ಅವಳಿ ಜೋಡಿ ಥರ ಇದ್ದಾರೆ. ಈಗ ನಾವು ನಮ್ಮ ಕಸಿನ್ ಮಗು ನೋಡಕ್ಕೆ ಹೋಗ್ತಾ ಇದ್ದೀವಿ. ಪ್ರಿಯಾ ಮಗು ಗೈಸ್, ನಮ್ಮ ಅತ್ತೆ ಮಗಳು. ಅಮ್ಮ ಪ್ರಿಯಾಗ್ ಮಗು ಮೊನ್ನೆ ಮದುವೆ ಆದಂಗಿದೆ ಅವಳಿಗೆ. ಅವಾಗಲೇ ಮಗು. ಅದಕ್ಕೊಂದು ವರ್ಷ ಆಗುತ್ತೆ ಇನ್ನು ಏಪ್ರಿಲ್, ನೆಕ್ಸ್ಟ್ ಏಪ್ರಿಲ್ ಬಂದರೆ. ಏಪ್ರಿಲ್ ತಾನೆ? ಏಪ್ರಿಲ್. ಓಕೆ ಗೈಸ್, ಬಾಯ್, ಸಿಗುವ. ನಾವು ಕೋಲಾರಮ್ಮ ದೇವಸ್ಥಾನಕ್ಕೆ ಬಂದ್ವಿ ಪೂಜೆ ಮಾಡಿಸೋಣ ಅಂತೇಳ್ಬಿಟ್ಟು. ತುಂಬ ರಶ್ ಇರುತ್ತೆ ಅಂದ್ಕೊಂಬಂದ್ವಿ, ಬಟ್ ರಶ್ ಏನಿರಲಿಲ್ಲ. ತುಂಬ ಕಡಿಮೆ ಜನ ಇದ್ದರು. ಮೇ ಬಿ ವೀಕೆಂಡ್ ಆಗಿರೋದಕ್ಕೆ ತುಂಬ ಕಡಿಮೆ ಜನ ಇದ್ರೇನೋ. ಬಟ್ ಯೂಶ್ವಲಿ ನವರಾತ್ರಿ ಟೈಮಲ್ಲಿ ದೇವಿಗೆ ದಿನಕ್ಕೆ ಒಂದೊಂದು ಅಲಂಕಾರ ಮಾಡ್ತಾರೆ. ದೇವಿಗೂ ಮಾಡ್ತಾರೆ, ದೇವಸ್ಥಾನಕ್ಕೂ ಮಾಡ್ತಾರೆ. ಅದಕ್ಕೆ ತುಂಬ ರಶ್ ಇರುತ್ತೆ ಆ್ಯಕ್ಚುಲಿ. ಬಟ್ ಇವತ್ತು ನಾವು ಹೋಗಿದ್ದ ಟೈಮಿಂಗ್ಸ್ ಅಥವಾ ವೀಕೆಂಡ್ ಇರೋದು ಕಾರಣಕ್ಕೇನೋ ರಶ್ ಏನಿರಲಿಲ್ಲ. ತುಂಬ ಕಡಿಮೆ ಜನ ಇದ್ದರು. ಪೀಸ್ಫುಲ್ಲಾಗಿತ್ತು. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಮತ್ತು ಸ್ಟ್ಯಾಚ್ಯೂ ಕೂಡ ಕೂಣಿಸಿದ್ರು. ನೀವು ನೋಡಿದ್ರಿ, ಮೂವಿಂಗ್ ಸ್ಟ್ಯಾಚ್ಯೂ ಥರ. ಅದು ಕೂಡ ನೋಡೋಕೆ ತುಂಬ ಚೆನ್ನಾಗಿತ್ತು. ಒಳಗಡೆ ಕೂಡ ಫುಲ್ ಖಾಲಿ ಇತ್ತು, ಫುಲ್ ಪೀಸಾಗಿತ್ತು. ಇಟ್ ವಾಸ್ ವೆರಿ ನೈಸ್. ಗೈಸ್, ಇಲ್ಲಿ ನೋಡಿ, ಕೋಲಾರಮ್ಮ ದೇವಸ್ಥಾನದಲ್ಲಿ ಒಂದು ಕಂಬದಲ್ಲಿ ಒಂದು ಚಿಕ್ಕ ಗಣೇಶ ಇದೆ. ಎಷ್ಟು ಕ್ಯೂಟಾಗಿದೆ ಗೈಸ್ ಈ ಗಣೇಶ. ನನಗೆ ಹೋದಾಗೆಲ್ಲ ಈ ಗಣೇಶ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಹಂಗೆ ಇಲ್ಲೊಂದು ಕಲ್ಲಿದೆ. ಫಸ್ಟೆಲ್ಲ ಈ ಕಲ್ಲನ್ನು ಮುಟ್ಟೋಗಿ ಬಿಡ್ತಿದ್ರು ಮತ್ತು ತಿರುಗ್ಸೋಗಿ ಬಿಡ್ತಿದ್ರು. ನಾವೇನಾದರೂ ಅಂದ್ಕೊಂಡು ತಿರುಗಿಸಿದ್ರೆ ಅಕಸ್ಮಾತ್ ಇದು ತಿರುಗಿದ್ರೆ ಆಗುತ್ತೆ ನಮ್ಮ ಕೆಲಸ ಅಂತ. ಆ್ಯಕ್ಚುಲಿ ಅದು ಅಷ್ಟೊಂದು ಜನ ಇಲ್ಲ. ಆಯ್ಮೇಲೆ ಬೆಳಗ್ಗೆ ಬಂದು ಹೋಗೋರೆಲ್ಲ.
ಅಲ್ಲಿ ಹತ್ತೋಸಿದ್ದೀವಿ. ಆ್ಯಕ್ಚುಲಿ ಕೋಲಾರಮ್ಮನ ಡೈರೆಕ್ಟಾಗಿ ನೋಡಬಾರ್ದಂತೆ ಗೈಸ್. ಅದೇ ಬಿಫೋರ್ ನಾವು ಡೈರೆಕ್ಟಾಗಿ ನೋಡೋಕ್ಕಿಂತ ಮುಂಚೆ ತಾಯಿನ ಕನ್ನಡಿಯಲ್ಲಿ ನೋಡಬೇಕಂತೆ. ಯಾರಾದರೂ ಕೋಲಾರಮ್ಮ ದೇವಸ್ಥಾನ ಬಗ್ಗೆ ಗೊತ್ತಿಲ್ತಿರೋರು, ನಾವು ಇನ್ನೇನು ಬಾಗ್ಲಲ್ಲಿ ಎಂಟರ್ ಆಗಬೇಕಾದ್ರೆ ಅಲ್ಲೊಂದು ಮಿರರ್ ಇಟ್ಟಿದ್ದಾರೆ. ಆ ತಾಯಿ ಫಸ್ಟು ಮಿರರಲ್ಲಿ ಕಾಣಿಸ್ತಾಳೆ. ಫಸ್ಟು ತಾಯಿನ ಮಿರರಲ್ಲಿ ನೋಡಬೇಕು, ಆಮೇಲೆ ಇನ್ನೊಂದು ಅದೇ ಅಪೋಸಿಟಲ್ಲಿ ಇನ್ನೊಂದು ಮಿರರ್ ಇಟ್ಟಿದ್ದಾರೆ. ಸೆಕೆಂಡ್ ಟೈಮ್ ಕೂಡ ಕನ್ನಡಿಯಲ್ಲೇ ನೋಡಬೇಕು. ಥರ್ಡ್ ಟೈಮ್ ದೇವ್ರನ್ನ ಡೈರೆಕ್ಟಾಗಿ ನೋಡಬೇಕು ಅಂತ ಹೇಳ್ತಾರೆ, ಗೊತ್ತಿಲ್ಲ. ಬಿಕಾಸ್ ದೇವ್ರು ತುಂಬ ಪವರ್ಫುಲ್ ಆಗಿರ್ತಾಳೆ, ಡೈರೆಕ್ಟಾಗಿ ದೇವ್ರನ್ನ ಫಸ್ಟ್ ಪವರ್ಫುಲ್ಲಾಗಿ ನೋಡಬಾರ್ದು ಅಂತ ಹೇಳ್ತಾರೆ. ನಿನಗೆ ಗೊತ್ತಿತ್ತೇನೆ ಇದು? ಮತ್ತೆ ಯಾಕೆ ನೋಡಿದೆ? ಅಲ್ಲಿ ಹೋಗಿದ್ದ ಫಸ್ಟ್ ಕಾಣೋದ ಕನ್ನಡಿಯಲ್ಲಿ ಗೈಸ್. ಸೊ ಅದಕ್ಕೆ ಕನ್ನಡಿಯಲ್ಲಿ ನೋಡಿದೆ. ಬಟ್ ನಂಗೆ ಈ ಥರ ಎಲ್ಲ ಅದರಿಂದ ಇಷ್ಟೊಂದು ಸ್ಟೋರಿ ಇದೆ ಅಂತ ಗೊತ್ತಿರಲಿಲ್ಲ. ಸೊ ಇಟ್ಸ್ ಗೊತ್ತಿಲ್ಲ, ಇವಾಗ ತಿಳ್ಕೊಂಡಿರೋದು. ಹೊಡೇರಿ ಚಪ್ಪಾಳೆ. ಇವಳು ಬೇರೆ 3 ವರ್ಷ ಇಲ್ಲೇ ಓದಿದ್ದಾಳೆ ಗೈಸ್, ಅಂತ ಗೊತ್ತಿಲ್ಲ. ಎಸ್ ಗೈಸ್, ದೇವಸ್ಥಾನದಲ್ಲಿ ಓದಿದ್ದೀನಿ ನಾನು. ದೇವಸ್ಥಾನದಲ್ಲ, ದೇವಸ್ಥಾನ ಪಕ್ಕ. ನಾನು ಈ ದೇವಸ್ಥಾನದ ಪಕ್ಕ ಇರೋ ಕಾಲೇಜಲ್ಲೇ ಓದಿದ್ದು. ನೀವೇನಾದರೂ ಈ ದೇವಸ್ಥಾನಕ್ಕೆ ಬಂದರೆ ಹಾಗೆ ನಮ್ಮ ಕಾಲೇಜಿನ ಒಂದು ರೌಂಡ್ ಹಾಕೋಣ ಗೊತ್ತಾ? ನವರಾತ್ರಿನ ಕೋಲಾರಮ್ಮ ಟೆಂಪಲಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ದೇವಿಗೆ ಅಲಂಕಾರಗಳು ಮಾಡಿ, ದೇವರ ಮುಂದೆ ನಿಂಬೆಹಣ್ಣು ದೀಪಗಳನ್ನ ಹಚ್ಚಿ, ಬೆಲ್ಲದ ದೀಪಗಳನ್ನ ಹಚ್ಚಿ, ಕುಂಬಳಕಾಯಿ ದೀಪಗಳನ್ನ ಹಚ್ಚಿ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಗೈಸ್, ಆ್ಯಕ್ಚುಲಿ ನಾನು ಡೇ ಬಿಫೋರ್ ಎಸ್ಟರ್ಡೇ ಒಂದು ವಿಡಿಯೋ ನೋಡಿದೆ. ಏನಪ್ಪ ಅಂದರೆ, ನಂದಿ ಕಿವಿ ಒಳಗಡೆ ಏನಾದರೂ ಹೇಳಿದ್ರೆ ನಂದಿ ಡೈರೆಕ್ಟಾಗಿ ತೊಗೊಂಡೋಗಿ ಶಿವನಿಗೆ ಹೇಳ್ತಾರಂತೆ. ಬಿಕಾಸ್ ಅದು ಶಿವ ಕೊಟ್ಟಿರೋ ಒಂದು ವರ ನಂದಿಗೆ. ಲೈಕ್ ಬಟ್ ನಂದಿ ಏನಾದರೂ ಹೋಗಿ ಹೇಳಿದ್ನಂದರೆ ಅದು ಪಕ್ಕ ಶಿವ ನಿರ್ವಹಿಸ್ತಾನೆ ಅನ್ನೋ ಒಂದು ಪದ್ಧತಿ ಅಂತೆ ಗೈಸ್. ಸೊ ಅದಕ್ಕೆ ಒಂದು ಟ್ರೈ ಮಾಡ್ತೀನಿ. ಜೋರಾಗಿ ಹೇಳ್ತೀಯಾ, ನಿಧಾನವಾಗಿ ಹೇಳ್ತೀಯಾ? ಇಲ್ಲಪ್ಪ, ನಿಧಾನವಾಗಿ. ಅದು ಆದಮೇಲೆ ನಾನು ನಿಮಗೆ ಹೇಳ್ತೀನಿ ಗೈಸ್ ಜೋರಾಗಿ. ಓ ಮೈ ಗಾಡ್. One eternity later. ಸಾಕೇಶ್ ಬಸವಣ್ಣ ಎದ್ದೋಗ್ಬಿಟ್ಟು ನೀವು ಇಳ್ದೇನು ಇಷ್ಟ ಐತಲ್ಲ ಇಷ್ಟು ಅಂದ್ಬಿಟ್ಟು. ನಾವು ಸೋಮೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಅಷ್ಟೊಂದು ರಶ್ ಏನಿಲ್ಲ. ಆ್ಯಕ್ಚುಲಿ ರಶ್ಶೇ ಇಲ್ಲ. ಗೈಸ್, ನಿಮಗೆಲ್ಲ ಈ ಅನುಭವ ಆಗಿದೆಯಾ ಇರೋ ಗೊತ್ತಿಲ್ಲ. ನಿಮ್ಗೊಂದು ದೇವಸ್ಥಾನ ಅಥವಾ ಒಂದು ದೇವ್ರು ಇರುತ್ತಲ್ಲ ಗೈಸ್, ಆ ದೇವರು ನೋಡಿದ ತಕ್ಷಣ ಪೀಸ್ ಅನಿಸುತ್ತೆ. ನನಗೆ ಆ ಥರ ಶಿವನ ದೇವಸ್ಥಾನ ಗೈಸ್. ಏನೋ ನನಗೆ ಲಿಂಗ ನೋಡಿದ ತಕ್ಷಣ ಪೀಸ್ ಅನಿಸುತ್ತೆ. ಚಿಕ್ಕ ಬಸವಣ್ಣ ಹತ್ರ 7 ಸಾಲದಲ್ಲೇ ಒಂದು ದೊಡ್ಡ ಬಸವಣ್ಣ ಹತ್ರ ಟ್ರೈ ಮಾಡ್ತಿದ್ದಲ್ಲ. ಆ್ಯಕ್ಚುಲಿ ಗೈಸ್, ಈ ಬಸವಣ್ಣ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ. ನಿನಗೆ ಗೊತ್ತಾ ಸೋಮೇಶ್ವರ ದೇವಸ್ಥಾನ ಯಾರು ಕಟ್ಟಿಸಿದ್ದು ಅಂತ? ಗಂಗರು, ಚೋಳಾಸ್. ಗೊತ್ತಿಲ್ಲ ನನಗೆ. ಚೋಳಾಸ, ಐ ಆಲ್ಸೋ ಡೋಂಟ್ ನೋ. ಆ್ಯಕ್ಚುಲಿ ನಿಮ್ಗೊಂದು ಗೊತ್ತಾ, ಕಾಳಹಸ್ತಿಯಲ್ಲಿ ಇರೋ ದೇವಸ್ಥಾನನೂ ಇಲ್ಲಿ ಕೋಲಾರಲ್ಲಿರೋ ಸೋಮೇಶ್ವರ ದೇವಸ್ಥಾನನೂ ಲೈನ್ ಪ್ಯಾರಲಲ್ ಆಗಿದೆ. ಅಂದರೆ ಇದ್ರ ಡೆಡ್ ಆಪೋಸಿಟಲ್ಲೇ ಕಾಳಹಸ್ತಿ ದೇವಸ್ಥಾನ ಇರೋದು ಅಂತ ಹೇಳ್ತಾರೆ ಗೈಸ್. ಬಟ್ ನನಗೆ ಗೊತ್ತಿಲ್ಲ. ತುಂಬ ತೋರಿಸು. ಒಂದು ನಿಮಿಷ, ನಾನು ಕಂಬ ತೋರಿಸ್ತೀನಿ. ನೀವು ಇಲ್ಲಿ ಸೋಮೇಶ್ವರ ದೇವಸ್ಥಾನದಲ್ಲಿ ಏನು ಈ ಕಂಬ ನೋಡ್ತಾ ಇದ್ದೀರಾ, ಇದು ಕಂಬ ಮತ್ತು ಕಾಳಹಸ್ತಿಯಲ್ಲಿ ಇರೋ ಕಂಬ ಸೇಮ್ ಲೈನಲ್ಲಿದೆ. ಅಂದರೆ ಪ್ಯಾರಲಲ್ ಲೈನಲ್ಲಿ ಇದೆ ಅಂತ ಹೇಳ್ತಾರೆ. ಬಟ್ ಗೊತ್ತಿಲ್ಲ, ನಾನು ಹೇಳಿರೋದನ್ನು ಕೇಳಿರೋದೆ. ಸೋಮೇಶ್ವರ ದೇವಸ್ಥಾನ ಅಂತೂ ತುಂಬ ಪೀಸಾಗಿದೆ.
ಇನ್ನೂ ಅಭಿವೃದ್ಧಿಗೊಳಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಗೈಸ್. ಇದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತನೂ ಅಲ್ಲ, ಚೆನ್ನಾಗೇ ಮೇಂಟೈನ್ ಮಾಡಿಲ್ಲ ಅಂತನೂ ಇಲ್ಲ, ಮೀಡಿಯಮಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಬಟ್ ಇದನ್ನು ಇನ್ನೂ ಮೇಂಟೈನ್ ಮಾಡಿದ್ರೆ ಇದು ತುಂಬ ಫೇಮಸ್ ದೇವಸ್ಥಾನ ಆಗುತ್ತೆ. ಕೇಳು, ಡ್ರ್ಯಾಗನಿಗೆ ಮಿಲ್ಕ್ ಹಾಕ್ತೀರಾ? ಡ್ರ್ಯಾಗನಿಗೂ ಮಿಲ್ಕ್ ಹಾಕ್ತೀರಾ? ಮನೆಗೆ ಬಂದ್ವಿ ಗೈಸ್. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಈಗ ಮಲಗ್ತಿದ್ದೀವಿ. ಡೇ ವಾಸ್ ವೆರಿ ನೈಸ್. ನನ್ನ ಕಸಿನ್ ಮಗು ಜೊತೆ ಸ್ಪೆಂಡ್ ಮಾಡಿದ್ದು, ಇಟ್ ವಾಸ್ ರಿಯಲಿ ರಿಫ್ರೆಶಿಂಗ್. ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಆ್ಯಂಡ್ ಕೋಲಾರಮ್ಮ ದೇವಸ್ಥಾನದಲ್ಲೂ ಅಷ್ಟೇ ದರ್ಶನ ತುಂಬ ಚೆನ್ನಾಗಾಯಿತು, ರಶ್ಶೇ ಇರಲಿಲ್ಲ. ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫುಲ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಎಂಟರ್ಟೈನ್ ಆಗಿದ್ದರೆ ಪ್ಲೀಸ್ ಆಲ್ಸೋ ಲೈಕ್ ಟು ಮೈ ವಿಡಿಯೋ. ಅಷ್ಟೇ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.